ಎಲ್ರಿಗೂ ನಮಸ್ಕಾರ. ನೋಡ್ರಿ, ಈಗ ಇನ್ನೊಂದ ಸ್ಯಾಂಡ್ ಬೋವಾ ಹಿಡ್ಕೊಂಡ್ ಬಂದೇವಿ. ಅಂದ್ರ ಮಣ್ಮುಖ ಹಾವ. ಇದಕ್ಕ ಮಣ್ಮುಖ ಹಾವ ಅಂತಾರ. ಮತ್ತ ಅತಿ ಹೆಚ್ಚು ಮೂಢನಂಬಿಕೆ ಇರುವಂತ ಹಾವಿದ. ಇದಕ್ಕ ಬಾಳ ಹೆಸರದವ. ಮಣ್ಮುಖ ಹಾವ ಅಂತಾರ. ಇನ್ ಕೆಲವ್ರು ಇದಕ್ಕ ಎರಡ್ ತಲಿ ಹಾವ ಅಂತಾರ. ಇನ್ ಕೆಲವ್ ಮಂದಿ ಇದಕ್ಕ ಡಬಲ್ ಇಂಜನ್ ಅಂತಾರ. ಎರಡ್ ತಲಿ ಹಾವ ಅಂತಾರಲ್ಲ, ಆಕ್ಚುಲಿ ಇದಕ್ಕ ಒಂದ ತಲಿ ಹಾವ ಇರ್ತೈತಿ. ನೋಡ್ರಿ, ಇಲ್ಲಿ ಐತಿಲ್ಲ ಈ ತಲಿ, ಅದ್ರ ಬಾಳ ಐತಲ್ಲ, ಇದು ಬಾಳ ಮಂಡ್ ಇರ್ತೈತಿ. ಮತ್ತ ಅದ್ರ ಮುಖ ಐತಲ್ಲ, ತಲಿ ಶೇಪ ಅದೇ ತರ ಇರೋದ್ರಿಂದ ಇದಕ್ಕೆ ಏನ್ ತಿಳ್ಕೊತಾರಪ್ಪ ಬಾಳ ಜನ ಅಂದ್ರ ಎರಡ್ ತಲಿ ಹಾವ ಅಂತ ತಿಳ್ಕೊತಾರ. ಮತ್ತ ಇಂಗ್ಲಿಷ್ ಒಳಗ ಇದಕ್ಕ ಸ್ಯಾಂಡ್ ಬೋವಾ ಅಂತಾರ. ಕನ್ನಡ ಒಳಗ ಇದಕ್ಕ ಮಣ್ಮುಖ ಹಾವ ಅಂತಾರ. ಇನ್ನೊಂದ್ ಏನಪ್ಪಾ ಅಂದ್ರ ಇದ್ರ ಬಗ್ಗೆ ಇನ್ನೊಂದ್ ಮೂಢನಂಬಿಕೆ ಏನಪ್ಪಾ ಅಂದ್ರ ಇದ ಕಡಿಯಂಗಿಲ್ಲ, ನೆಕ್ತೈತಿ. ನೆಕ್ತಂದ್ರ ಮನುಷ್ಯನ ಕೈಗೆ ಅಥವಾ ಕಾಲು ಕೊಳಿತಾವ. ಮತ್ ಇದ್ ಎಲ್ಲಿ ನೆಕ್ತೈತಲ್ಲ ಅಲ್ಲಿ ಎಲ್ಲಾ ಕೊಳಿತೈತಿ ಅಂತ ಹೇಳ್ತಾರ. ಆಕ್ಚುಲಿ ಅದು ಕೂಡ ಸುಳ್ಳು. ಆಕ್ಚುಲಿ ಕಂಪ್ಲೀಟ್ ಆಗಿದ ವಿಷ ಇರಲಾರ್ದಂತ ಹಾವ ಕಡಿತೈತಿ. ಅದು ಯಾವಾಗ ಕಡಿತೈತಿಪ್ಪ ಅಂದ್ರ ಇದಕ್ಕ ಜೀವಕ್ಕ ಆಪತ್ತು ಇದ್ದಾಗ ಮತ್ತೆ ಇದಕ್ಕ ಬೆದರಿಕೆ ಬಂದಾಗ ಮಾತ್ರ ಕಡಿತೈತಿ. ಬಟ್ ಕಡಿದ್ರ ಮನುಷ್ಯರಿಗೆ ಏನು ಆಗಂಗಿಲ್ಲ, ಮತ್ತೆ ಯಾವುದೇ ರೀತಿಯ ಪರಿಣಾಮ ಬೀರಂಗಿಲ್ಲ. ಇದರ ಜೀವಿತಾವಧಿ ಎಷ್ಟು ವರ್ಷಪ್ಪ ಅಂದ್ರ ಇವು ಸ್ಯಾಂಡ್ ಬೋವಾ ಅದಾವಲ್ಲ 10ರಿಂದ 20 ವರ್ಷ ಬದುಕ್ತಾವ. ಆದ್ರ ನಮ್ಮ ಭಾರತೀಯ ಸ್ಯಾಂಡ್ ಬೋವಾ ಅದಾವಲ್ಲ ಇವ್ ಇದ್ದು 14ರಿಂದ 20 ವರ್ಷ ಬದುಕ್ತಾವ. ಮತ್ತೆ ಎಲ್ಲಾ ಹಾವುಗಳದಲ್ಲ ಮೊಟ್ಟೆ ಇಟ್ಟು ಮರಿ ಹಾಕ್ತಾವ. ಆದ್ರ ಈ ಹಾವು ಐತಲ್ಲ ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತೈತೆ. ಈಗ ರಸಲ್ ವೈಪರ ಮತ್ತ ಗ್ರೀನ್ ವೈನ್ ಸ್ನೇಕ್ ಅಂದ್ರ ಕನ್ನಡ ಚಿನಿಗೆ ಹಾವು ಅಂತಾರಲ್ಲ, ಅದು ಕೂಡ ಮರಿಗಳಿಗೆ ನೇರವಾಗಿ ಜನ್ಮ ನೀಡ್ತೈತಿ. ಅದೇ ತರ ಇದು ಸ್ಯಾಂಡ್ ಬೋವಾ ಐತಲ್ಲ, ಮಣ್ಮುಖ ಹಾವು ಐತಲ್ಲ, ಇದು ಕೂಡ ನೇರವಾಗಿ ಮರಿಗಳಿಗೆ ಜನ್ಮ ನೀಡ್ತೈತೆ. 5ರಿಂದ 20 ಮರಿಗಳಿಗೆ ಇದು ಜನ್ಮ ನೀಡ್ತೈತೆ. ಮತ್ತ ಇದು ಹಾವು ಐತಲ್ಲ ಸಂಪೂರ್ಣವಾಗಿ ಮಾಂಸಾಹಾರಿ ಆದಂತ ಹಾವ. ಪ್ರಾಥಮಿಕವಾಗಿ ಏನಪ್ಪಾ ಅಂದ್ರೆ ಇದಕ್ಕ ಫೇವ್ರೆಟ್ ಫುಡ್ ಇಲಿ ಇರ್ತೈತಲ್ಲ, ಇಲಿಗಳನ್ನ ತಿಂತೈತಿ. ಮತ್ತ ಮಣ್ಣಿನಲ್ಲಿ ಇರುವಂತ ಕ್ರಿಮಿ ಕೀಟ ಮತ್ತ ಹುಳ ಇರ್ತಾವಲ್ಲ ಅದನ್ನೆಲ್ಲ ಇದು ತಿಂದ ಬದುಕೈತಿ. ಮತ್ತ ಹಲ್ಲಿ ಮತ್ತ ಕಪ್ಪಿ ಅದು ಇರ್ತಾವಲ್ಲ ಅವುಗಳನ್ನು ಕೂಡ ತಿಂದು ಬದುಕೈತಿ. ಮತ್ತೆ ಎಲ್ಲಾ ಹಾವುಗಳು ಬೇಟೆ ಆಡ್ತಾವ. ಇದ್ ಯಾವ ತರ ಬೇಟೆ ಆಡ್ತಿತ್ತಪ್ಪ ಅಂದ್ರ ಈಗ ಅನಾಕೊಂಡ ಮತ್ತೆ ಹೆಬ್ಬಾವದು ಹೆಂಗ್ ಸುತ್ತ ಹಾಕೊಂಡು ಅದನ್ನ ಹಿಚಕಿ ಕೊಂದ್ ನುಂಗ್ತಾವಲ್ಲ, ಇದು ಹಾವು ಕೂಡ ಮಣ್ಮುಖ ಹಾವು ಐತಲ್ಲ ಅದೇ ತರ ಅವಕ್ಕ ಸುತ್ತ ಹಾಕಿ ಅವುಗಳನ್ನ ಹಿಚಕಿ ಕೊಂದ ಆಮೇಲೆ ತಿಂತೈತಿ. ಇದ ಮಾರ್ತೈತಿ, ಇದ ಅಷ್ಟು ಕೋಟಿ ಮಾರ್ತೈತಿ, ಇಷ್ಟು ಕೋಟಿ ಮಾರ್ತೈತಿ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲಾ ಸುಳ್ಳು ಸುದ್ದಿ ಐತಿ. ಆಕ್ಚುಲಿ ಈ ಹಾವ ಐತಲ್ಲ ಮಾರಂಗಿಲ್ಲ. ಅದ್ರ ಬಗ್ಗೆ ಎಲ್ಲಾ ಕಟ್ಟೆ ಕತೆ ಅದಾವ. ಆಕ್ಚುಲಿ ಅದನ್ನ ಯಾರ ಮಾರಾಕ್ ಹೋದ್ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂದ್ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ಅವ್ರ ಮೇಲೆ ಕೇಸ್ ಆಕೈತಿ. ಕೇಸ್ ಮಾಡಿದಂದ್ರ 3ರಿಂದ 7 ವರ್ಷ ಶಿಕ್ಷೆ ಆಕೈತಿ. ಮತ್ತ 10ರಿಂದ 25,000 ದಂಡ ಆಕೈತಿ. ರಾಮದುರ್ಗದ ಜನರಿಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದ್ರ ಅವರ ಇದನ್ನ ಹಿಡಿದು ತಂದು ಕೊಟ್ಟಾರ ನಂಗ. ಬಸವರಾಜ್ ಬಂಡಿ ಒಡ್ಡರನವರ ತುಳಸಿಗಿರಿ ಅವರ ಹಿಡ್ಕೊಂಡ್ ಬಂದ್ ಕೊಟ್ಟಾರ. ಇದನ್ನ ಅದನ್ನ ಎಲ್ಲಿ ಬಿಟ್ರೆ ಇದು ಬದುಕೈತಿ ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ತಂದು ಕೊಟ್ಟಾರು. ಕೆಲವೊಂದ್ ಹಾವ್ ಅದಲ್ಲ, ಕೆಲವೊಂದು ಮಣ್ಣಾಗ ಬಿಡ್ಬೇಕಾಕೈತಿ, ಕೆಲವೊಂದ್ ಹಾವ್ ಅದಲ್ಲ ನೀರ್ನಾಗ ಬಿಡ್ಬೇಕಾಕೈತಿ, ಕೆಲವ್ ಹಾವಲ್ಲ ಗಿಡದಾಗ ಬಿಡ್ಬೇಕಾಕೈತಿ, ಮರಗಳದಾಗ ಬಿಡ್ಬೇಕಾಕೈತಿ. ಅಂದಾಗ ಅವ ಬದುಕ್ತಾವ. ಇನ್ನು ಕೆಲವು ಹಾವಲ್ಲ ತಂಪು ಪ್ರದೇಶ ಹುಲ್ಲದು ಇರ್ತಾವಲ್ಲ ಹಸಿರುಲ್ಲದು ಅಲ್ಲೇ ಬಿಡ್ಬೇಕಾಕೈತಿ. ಈ ಹಾವು ಬದುಕ್ಬೇಕಾರ ಇದನ್ನ ಹೋಗಿ ಸ್ಮೂತ್ ಮಣ್ಣು ಇರುತ್ತಲ್ಲ ಆ ಮಣ್ಣಾಗ ಬಿಡ್ಬೇಕು. ಅಂದಾಗ ಮಾತ್ರ ಇದ ಬದುಕ್ತೈತಿ. ಮತ್ತ ರಾಮದುರ್ಗ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದ್ರ ಬಹಳ ಜನ ನನ್ನ ವಿಡಿಯೋಗಳನ್ನ ನೋಡಿ, ಅಂದ್ರ ರಾಮದುರ್ಗದವ್ರು ಎಲ್ಲಾರು ರಾಮದುರ್ಗ ತಾಲೂಕದ ಎಷ್ಟು ಜನ ಅದಾರಲ್ಲ ಎಲ್ಲಾರು ನನ್ನ ವಿಡಿಯೋ ನೋಡ್ತಾರ. ನೋಡಿ ಆ ಹಾವುಗಳು ಯಾವಪ್ಪ ಅಂತ ಐಡೆಂಟಿಫೈ ಮಾಡತ್ತಾರೋ. ಮತ್ತ ನಾನ್ ವಿನಮಸ್ ಸ್ನೇಕ್ ಇರ್ತಾವಲ್ಲ, ಇದು ಸ್ಯಾಂಡ್ ಬೋವಾ ಆಯ್ತು, ಮತ್ತ ಗ್ರೀನ್ ವೈನ್ ಸ್ನೇಕ್ ಆಯ್ತು, ಗ್ರೀನ್ ಕಿಲ್ಬ್ಯಾಕ್ ಸ್ನೇಕ್ ಆಯ್ತು, ಕಾಮನ್ ಟ್ರಿಂಕೆಟ್ ಸ್ನೇಕ್, ಮತ್ತ ಆಮೇಲೆ ವಾಲ್ಪ್ ಸ್ನೇಕ್ ಅದಲ್ಲ ಅವುಗಳನ್ನೆಲ್ಲ ಅವರ ರಕ್ಷಣೆ ಮಾಡತ್ತಾರ. ಮನಿ ಕಡೆ ಬಂದವ್ರ ಏನ್ ಮಾಡ್ತಾರೋ ನನ್ಗೆ ಫೋನ್ ಮಾಡ್ತಾರೋ. ಇನ್ ಕೆಲವು ಜನ ಐತಿಲ್ಲ ಅವನ್ ಹಿಡಿದಗೇಶಿಂದ ಡಬ್ಬೆ ಹಾಕಿ ನನಗ್ ಫೋನ್ ಮಾಡಿ ವಿಡಿಯೋದು ಕಳ್ಸ್ತಾರ, ಮತ್ ಫೋಟೋನು ಕಳ್ಸ್ತಾರ. ಸರ್ ಹಿಡಿದು ನೋಡ್ರಿ ಹಾವ, ನಿಮ್ ವಿಡಿಯೋ ನೋಡಿ ನಾವು ಕಲ್ತೂರ್ ಸರ್ ಅಂತ ಅಂತಾರ. ಹಿಂಗಾಗಿ ಹಾವುಗಳ ರಕ್ಷಣೆ ಎಲ್ಲಾರು ಮಾಡತ್ತಾರ. ಮತ್ತ ನಾಗರ ಹಾವ ಮತ್ತ ಕಟ್ ಹಾವ ಮತ್ತ ರಸಲ ಇಪ್ಪರದ್ ಇರ್ತಾವಲ್ಲ ಅಂತಲ್ಲಿ ಮಾತ್ರ ನಾ ಹೋಗಿ ರಕ್ಷಣೆ ಮಾಡತ್ತೇನೆ. ಅದಕ್ಕೋಸ್ಕರ ನಾನು ರಾಮದುರ್ಗ ಜನತೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಈ ಹಾವನ ಬಿಡ್ತು ನೋಡ್ರಿ, ಬಿಟ್ಟ ಮೇಲೆ ಹೋಗ್ಲಿದ. ಪ್ರತಿಯೊಂದು ಜೀವಿಗೆ ಬದುಕುವ ಹಕ್ಕು ಐತಿ ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ, ಈಗ ಸ್ಯಾಂಡ್ ಬೋವಾ ಬಿಡಾಕ್ ಬಂದೇವೆ. ಇದನ್ನ ಇಂತ ಮಣ್ಣಾಗ ಬಿಡ್ಬೇಕು. ಯಾಕಂದ್ರೆ ಸ್ಮೂತ್ ಮಾಡಿರ್ತಿಲ್ಲ ಇಂತಲೇ ತಂದ್ ಬಿಡ್ಬೇಕು ಅನ್ನೋ ಅಂದಾಗ ಮಾತ್ರ ಬದುಕೈತಿ. ನೋಡ್ರಿ, ಬಿಟ್ಟು ಕೂಡ್ಲಿ ಮಣ್ಣ ಹೆಂಗ್ ಹೋಗೈತಿ ನೋಡ್ರಿ. ಇದ ಜಸ್ಟ್ ನೋಡ್ರಿ ಯಾವ ತರ ಮಣ್ಣ ಹೋಗಿತ್ತಿದೆ.